ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ದೋಸೆ ಹಿಟ್ಟು ಉಪಯೋಗಿಸ್ಕೊಂಡು ಈರುಳ್ಳಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಹೋಟೆಲಲ್ಲಿ ಹೇಗಿರುತ್ತೆ ಅದೇ ಥರ ಈ ಈರುಳ್ಳಿ ದೋಸೆ ಬರುತ್ತೆ. ದೋಸೆ ಹಿಟ್ಟು ಮಾಡೋದು ಹೇಗೆ ಅಂತ ಕಳೆದ ರೆಸಿಪಿಗಳಲ್ಲೇ ನಾನು ನಿಮಗೆ ತೋರಿಸಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿದ್ದೀನಿ. ಈರುಳ್ಳಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈರುಳ್ಳಿ ದೋಸೆ ಮಾಡೋದಕ್ಕೆ ಮೊದಲು ದೋಸೆ ಹಿಟ್ಟು ಬೇಕು. ದೋಸೆ ಹಿಟ್ಟು 5 ದೋಸೆ ಹಿಟ್ಟು ಆಗೋಷ್ಟು ನಾನು ಇಲ್ಲಿ ಬ್ಯಾಟರ್ನ ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಇದನ್ನು ಇವಾಗ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಳೆದ ರೆಸಿಪಿಗಳಲ್ಲಿ ನಾನು ನಿಮಗೆ ದೋಸೆ ಹಿಟ್ಟು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಒಂದ್ಸಲ ದೋಸೆ ಹಿಟ್ಟು ಮಾಡಿಕೊಂಡ್ರೆ ಎಷ್ಟೊಂದು ವೆರೈಟೀಸ್ ಆಫ್ ದೋಸೆಗಳನ್ನ ನಾವು ಮಾಡ್ಕೋಬೋದು. ಇವಾಗ ದೋಸೆ ಹಿಟ್ಟು ರೆಡಿ ಇದೆ. ಇವಾಗ ಈರುಳ್ಳಿಗೆ ಏನೇನು ಮಸಾಲೆ ಹಾಕೋಬೇಕು ಅಂತ ತೋರಿಸ್ತೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ 2 ಈರುಳ್ಳಿ, ಎಷ್ಟು ಸಣ್ಣ ಕಟ್ ಮಾಡ್ಕೊಳ್ಳೋಕೆ ಸಾಧ್ಯ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. 1 ಹಸಿಮೆಣಸಿನ್ಕಾಯಿ, ಚಿಕ್ಕ ಸೈಜ್ದು 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇವಾಗ ಇದಿಷ್ಟನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟು ಮಿಕ್ಸ್ಚರ್ನ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲನೂ ನೀವು ದೋಸೆ ಹಿಟ್ಟಿಗೆ ಬೇಕಾದರೂ ಹಾಕ್ಕೊಂಡು ದೋಸೆ ಹಾಕೋಬೋದು. ಅದಕ್ಕಿಂತ ಈ ಥರ ದೋಸೆ ಹಾಕಿ ನಂತರ ಅದ್ರ ಮೇಲೆ ಉದುರಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಇವಾಗ ಈರುಳ್ಳಿ ದೋಸೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಕಬ್ಬಣದ ಹೆಂಚು ಇಟ್ಕೊಂಡಿದ್ದೀನಿ. ಹೆಂಚು ಹದವಾಗಿ ಕಾದಿರಬೇಕು. ನಾವು ದೋಸೆ ಹಾಕೋ ಟೈಮಲ್ಲಿ ಲೋ ಫ್ಲೇಮ್ ಮಾಡ್ಕೋಬೇಕು. 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ಹೆಂಚನ್ನ ಕ್ಲೀನಾಗಿ ಒರೆಸ್ಕೋಬೇಕು, ಅಥವಾ ಈರುಳ್ಳಿ ಇಲ್ಲಾದ್ರೂ ಪರವಾಗಿಲ್ಲ. ಅವಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ದೋಸೆ ಹಾಕೋಣ. ದೊಡ್ಡ ಸೌಟಲ್ಲಿ 1 ಸೌಟ್ ಅಷ್ಟು ಹಿಟ್ಟು ತೊಗೊಂಡು ಜಸ್ಟ್ ಒಂದು ರೌಂಡ್ ಹಿಂಗೆ ಅಗಲ ಮಾಡ್ಕೊಳ್ಳೋಣ. ತುಂಬ ಏನು ತೆಳುವಾಗಿ ತಿಕ್ಕೊಳ್ಳೋಕೆ ಹೋಗೋದು ಬೇಡ. ಇವಾಗ ತಕ್ಷಣವೇ ಇದಕ್ಕೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮೇಲ್ಗಡೆ ಉದುರಿಸ್ಕೊಳ್ಳೋಣ. ಈ ಮಿಕ್ಸ್ಚರ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಅವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಹಾಕಬೇಕಾದ್ರೆ ಲೋ ಫ್ಲೇಮ್ ಇರಲಿ, ನಂತರ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತೀನಿ. ನೀವು ಬೇಕಾದರೆ ಬರೀ ತುಪ್ಪದಲ್ಲೇ ಮಾಡ್ಕೋಬಹುದು. ಎಣ್ಣೆ ತುಪ್ಪ ಎರಡೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಬರೀ ತುಪ್ಪದಲ್ಲೇ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸೈಡ್ ಎಲ್ಲ ಕ್ಲೀನಾಗಿ ಎಬ್ಬಿಸ್ಕೊಂಡು ತಿರುವಾಕೊಂಡು ಬೇಯಿಸ್ಕೋಬೇಕು. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿ ತಿರುವಾಕೊಂಡಿದ್ದೀವಲ್ಲ ಆ ಕಡೆ 1 ರಿಂದ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕೆಂದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೈಡ್ ಎಲ್ಲ ನಿಧಾನವಾಗಿ ಎಬ್ಬಿಸ್ಕೊಂಡು ತಿರುವಾಕೊಳ್ಳೋಣ. ನೋಡಿದ್ರಲ್ಲ, ಹಿಟ್ಟೊಂದು ರೆಡಿ ಇದ್ರೆ ಈರುಳ್ಳಿ ದೋಸೆ ಎಷ್ಟು ಬೇಗ ಮಾಡ್ಕೋಬಹುದು ಅಂತ. ನೀವು ಕೂಡ ಈ ಈರುಳ್ಳಿ ದೋಸೆನ ಕೆಂಪು ಚಟ್ನಿ ಜೊತೆ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.